ನಮೋ ಬುದ್ಧಾಯ. ಬಿಜಾಪುರ ಜಿಲ್ಲೆಯ ಮತ್ತು ಈ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲ ಬೌದ್ಧ ಉಪಾಸಕ ಉಪಾಸಕಿಯರು ಹಾಗೂ ಎಲ್ಲ ಸಮಾನ ಮನಸ್ಕ ಬಂಧುಗಳೇ, ಸೊ ನಾಳೆ ಶನಿವಾರ 25ರಂದು ಸೊ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಧಮ್ಮ ವಿಜಯ ಬುದ್ಧ ವಿಹಾರದಲ್ಲಿ ಪೂಜ್ಯ ಸಂಗಪಾಲ ಬಂತೇಜಿಯವರ ನೇತೃತ್ವದಲ್ಲಿ ಮಹಾ ದಾನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಸೊ ತಮಗೆಲ್ರಿಗೂ ತಿಳಿದಿರ್ತಕ್ಕಂತೆ ವರ್ಷಾವಾಸವನ್ನ ಕಳೆದಿರತಕ್ಕಂಥ ಭಿಕ್ಷುಗಳನ್ನ ಅಷ್ಟಪರಿಕಾರವನ್ನ ಕೊಟ್ಟು ಈ ಮಹಾ ಕಾರ್ಯವನ್ನ ಆಯೋಜಿಸಲಾಗಿದೆ. ಈ ಕಾರ್ಯದಲ್ಲಿ ಭಿಕ್ಷು ಸಂಘ ಅಲ್ಲಿ ಉಪಸ್ಥಿತರಿರುತ್ತೆ. ಮತ್ತೆ ಸಹಸ್ರಾರು ನೂರಾರು ಸಂಖ್ಯೆಯಲ್ಲಿ ಉಪಾಸಕ ಬಲಗ ಕೂಡ ಪ್ರಸ್ತುತ ವಾಸ್ತವದಲ್ಲಿರುತ್ತೆ. ತಾವುಗಳು ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಒಂದು ಸದಾವಕಾಶ. ತಾವೆಲ್ಲರೂ ಕೂಡ ಈ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಸಂದೇಶವನ್ನ ಹೇಳುತ್ತಾ, ಹಾಗೇನೆ ಮರು ದಿವಸ ಅಂದ್ರೆ 26 ಭಾನುವಾರ ಬಿಜಾಪುರ ನಗರದಲ್ಲೂ ಕೂಡ ಇದೇ ರೀತಿ ಈ ವರ್ಷಾವಾಸವನ್ನ ಸಮಾಪ್ತಗೊಳಿಸಿರ್ತಕ್ಕಂಥ ವರ್ಷಾವಾಸ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಮಳೆಗಾಲದ 3 ತಿಂಗಳ ವಾಸ. ಭಗವಾನರ ಕಾಲದಲ್ಲಿ ಭಗವಾನರ ಆದೇಶದಂತೆ 3 ತಿಂಗಳುಗಳ ಕಾಲ ಇಡೀ ಭಿಕ್ಷು ಸಂಘ ಒಂದೇ ಜಾಗದಲ್ಲಿ ವಾಸ್ತವವನ್ನ ಹೂಡಿ ಧಮ್ಮದ ಅಭ್ಯಾಸವನ್ನ ಮತ್ತು ಅಧ್ಯಯನ ಮತ್ತು ಅಭ್ಯಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಭಿಕ್ಷು ಸಂಘ ವಿರಳವಾಗಿರ್ಬಹುದು, ಆದ್ರೆ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲೂ ಕೂಡ ಈ ಪ್ರಕ್ರಿಯೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಭಿಕ್ಷುಗಳ ಕೊರತೆ ಇದ್ರೂ ಕೂಡ ಉಪಾಸಕ ಬಂಧುಗಳು ಸೂಕ್ತವಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು 3 ತಿಂಗಳುಗಳ ಕಾಲ ಒಂದು ಜಾಗದಲ್ಲಿ ಧಮ್ಮದ ಅಧ್ಯಯನ ಮತ್ತು ಅಭ್ಯಾಸವನ್ನ ಮಾಡಿಕೊಂಡು ನಿರಂತರವಾಗಿ ಬಂದು ಅವರೆಲ್ಲರೂ ಕೂಡ ಈ 3 ತಿಂಗಳನ್ನ ಯಶಸ್ವಿಯಾಗಿ ಧಮ್ಮಾಭ್ಯಾಸವನ್ನ ಮುಗಿಸಿ ಆ ಪರಂಪರೆಗೆ ಮತ್ತೆ ಜೀವಂತವಾಗಿಡುವಂತ ನಿಟ್ಟಿನಲ್ಲಿ ಭಿಕ್ಷು ಸಂಘವನ್ನ ಕರೆಸಿ ಮಹಾ ಸಂಘದಾನವನ್ನ ವಿಶೇಷವಾದ ಅಷ್ಟಪರಿಕಾರ ದಾನವನ್ನ ಕೊಡಬೇಕು ಅನ್ನತಕ್ಕಂಥ ಸಂಕಲ್ಪವನ್ನ ಮಾಡಿದ್ದಾರೆ. ಇದೊಂದು ಮಹಾ ಪುಣ್ಯದ ಕೆಲಸ, ಬಹಳ ಅಪರೂಪದ ಕೆಲಸ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವತ್ತು ನೀವು ಒಂದಿಬ್ರು ಭಿಕ್ಷುಗಳನ್ನು ನೋಡೋದೇ ಕಷ್ಟ. ಅಂಥದ್ರಲ್ಲಿ ಭಿಕ್ಷು ಸಂಘ ಅದು ಕೂಡ ಶ್ರೀಲಂಕಾದಿಂದ ಬಂದಿರತಕ್ಕಂಥ ಹಿರಿಯ ಬಂತೇಜಿಗಳು ಕೂಡ ಉಪಸ್ಥಿತರಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ತಮಗೆಲ್ರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತೆ ಈ ಸಂಸ್ಕಾರ ಸಂಸ್ಕೃತಿಯನ್ನ ಮತ್ತೆ ಮುನ್ನಡೆಸೋದಕ್ಕೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಕಾರ್ಯಕ್ರಮದ ಇಲ್ಲಿ ನೀವು ಕೂಡ ಪಾಲುದಾರರಾಗಬೇಕು. ಈ ಮೂಲಕ ನಾವು ಸಂಸ್ಕಾರ ಸಂಸ್ಕೃತಿಯನ್ನ ಕಟ್ಟೋದಕ್ಕೆ ಇದೊಂದು ಸದಾವಕಾಶ. ಅದರಿಂದ ತಮಗೆಲ್ರಿಗೂ ಕೂಡ ಈ ಮೂಲಕ